ನ್ಯೂಸ್ ಫ್ರಂಟ್ ಲೈನ್ನ ಇವತ್ತಿನ ಮೊದಲ ಸುದ್ದಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಥವಾ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಮೂಡಾ ಸೈಟ್ ಹಂಚಿಕೆ ಹಗರಣವನ್ನ ಖಂಡಿಸಿ ದೋಸ್ತಿಗಳು ಹೋರಾಟವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ತೊಲಗಿಸಿ ಅನ್ನುವಂತಹ ಘೋಷಣೆಯ ಅಡಿಯಲ್ಲಿ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಈ ಒಂದು ಪಾದಯಾತ್ರೆ ಅದಕ್ಕೆ ಮೈಸೂರು ಚಲೋ ಅಂತ ಹೆಸರಿಟ್ಟಿದ್ದಾರೆ. ಈ ಪಾದಯಾತ್ರೆ 2ನೇ ದಿನವನ್ನ ಪೂರೈಸಿದೆ. ಬಿಡದಿಯಿಂದ ಇವತ್ತು ಬೆಳಗ್ಗೆ 2ನೇ ದಿನದ ಪಾದಯಾತ್ರೆ ಸ್ಟಾರ್ಟ್ ಆಯಿತು. ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಏನಂದ್ರು ಅಂತಂದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಅಂತಿಮ ಕ್ಷಣ ಇದೀಗ ಸ್ಟಾರ್ಟ್ ಆಗಿದೆ. 136 ಸ್ಥಾನ ಗೆದ್ರೂ ರಾಜ್ಯದಲ್ಲಿ ಸರ್ಕಾರ ಇರೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈಗ ಕಾಂಗ್ರೆಸ್ ನಾಯಕರಿಗೆ ಯಾವಾಗಲೂ ನಂದೇ ಚಿಂತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರರು. ಇನ್ನು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಅವರಂದ್ರು, ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಅಕ್ರಮದಲ್ಲಿ ಮುಳುಗೋಗಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಲೂಟಿ ಮಾಡೋ ಕೆಲಸ ಮಾಡ್ತಾ ಇದೆ ಅಂತಂದ್ರು. ಅದೇ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ರು. ನಮ್ಮ ಈ ಪಾದಯಾತ್ರೆಯನ್ನ ನೋಡಿ ಆಡಳಿತ ಪಕ್ಷಕ್ಕೆ ಗಾಬರಿಯಾಗಿದೆ, ಭಯ ಸ್ಟಾರ್ಟ್ ಆಗಿದೆ. ನಮ್ಮ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕು. ಆದರೆ ಸರ್ಕಾರ ಏನ್ ಮಾಡ್ತಾ ಇದೆ, ಉತ್ತರ ಕೊಡೋ ಬದಲು ಸರ್ಕಾರ ಬೆದರಿಕೆಯನ್ನ ಹಾಕ್ತಾ ಇದೆ ಅಂತ ಹೇಳಿ ಕಿಡಿಕಾರದು. ಸರ್ಕಾರದ ಅಂತಿಮ ಕ್ಷಣಗಳು ಪ್ರಾರಂಭ ಆಗಿದೆ. ನಾವು ಮಾಡಿರ್ತಕ್ಕಂಥದ್ದಲ್ಲ, ಈ ಅಂತಿಮ ಕ್ಷಣಗಳು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇವತ್ತು ಜನಸಾಮಾನ್ಯರಲ್ಲಿ 136 ಸ್ಥಾನ ಗೆದ್ದಂತ ಈ ಒಂದು ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ವರ್ಷದಲ್ಲಿ ಅವರ ಹಲವಾರು ಅಪರಾಧಗಳ ಮುಖಾಂತರ, ಅಕ್ರಮಗಳ ಮುಖಾಂತರ ಈ ಸರ್ಕಾರದ ಬದುಕು ಬಹಳ ದಿವಸ ಇಲ್ಲ, ಜೀವ ಅಂತಕ್ಕಂಥದ್ದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಕಾಂಗ್ರೆಸ್ನ ನಡವಳಿಕೆಗಳು ಯಾವ ರೀತಿ ಭ್ರಷ್ಟಾಚಾರ, ಅಕ್ರಮ, ಹಗರಣದಲ್ಲಿ 15-16 ತಿಂಗಳ ಕಾಲ ಇವತ್ತು ಈ ರಾಜ್ಯ ಸರ್ಕಾರವನ್ನ, ಇವತ್ತು ಈ ರಾಜ್ಯವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅವರ ವಿರುದ್ಧವಾಗಿ ಇವತ್ತು ನಮ್ಮ ಹೋರಾಟವನ್ನ ಕೈಗೊಂಡಿದ್ದೇವೆ. ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಎಷ್ಟೋ ಜವಾಬ್ದಾರಿ ಇರ್ತದೋ, ವಿರೋಧ ಪಕ್ಷಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ವಿರೋಧ ಪಕ್ಷ ಅಂತ ಹೇಳಿದ್ರೆ ರಾಜ್ಯದ ಜನರ ಒಂದು ಧ್ವನಿಯಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಇವ್ರು ಮಾಡಿರ್ತಕ್ಕಂಥ 420 ಕೆಲಸವನ್ನ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇದರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಉತ್ತರ ಕೊಡಬೇಕಾಗಿರ್ತಕ್ಕಂಥ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ನಗ್ಪಾಟ್ಲಿದು. ನೋಡಿ, ಮತ್ತೊಂದು ಕಡೆ ಈ ಮೂಡಾ ಹಗರಣದ ವಿರುದ್ಧ ನಡೀತಾ ಇರುವಂತಹ ಈ ಪಾದಯಾತ್ರೆಯಲ್ಲಿ ಇವತ್ತು ಆಸ್ತಿ ಕಾದಾಟ ಕೂಡ ಜೋರಾಗೇ ಇತ್ತು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮತ್ತೊಂದು ಕಡೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು, ಇವರಿಬ್ಬರ ನಡುವೆ ಆಸ್ತಿ ಸಮರ ತಾರಕಕ್ಕೇರಿತು. ಒಂದು ಕಡೆ ಡಿ.ಕೆ.ಶಿ ಅವರ ಆರೋಪಗಳಿಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟರು. ಏನಂದ್ರು ಅಂದ್ರೆ, ಡಿ.ಕೆ. ಶಿವಕುಮಾರ್ 70 ವರ್ಷದ ವೃದ್ಧೆಯರಿಗೆ ಕತ್ತು ಕೊಯ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿ ತನ್ನ ಮಗಳ ಹೆಸರಿಗೆ ಸೈಟನ್ನ ಬರೆಸ್ಕೊಂಡ್ರು. ಸದಾಶಿವನಗರದಲ್ಲೂ ಕೂಡ ಅಷ್ಟೇ ಆಸ್ತಿಯನ್ನ ಬರೆಸ್ಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರು ರಾಮನಗರ ಎಂಟ್ರಿ ಕೊಡೋ ಮೊದಲೇ ನಾನು ಆಸ್ತಿ ಖರೀದಿಯನ್ನ ಮಾಡಿದ್ದೆ. ಸಿನಿಮಾ ವಿತರಕನಾಗಿ ನಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲೇ 45 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದ ನಾನು. ನನ್ನ ಬಳಿ 15 ವರ್ಷಗಳ ಹಿಂದೆ ಎಷ್ಟು ಆಸ್ತಿ ಇತ್ತೋ ಅಷ್ಟೇ ಆಸ್ತಿ ಈಗಲೂ ಕೂಡ ಇದೆ. ಡಿ.ಕೆ.ಶಿ ಬಗ್ಗೆ ತನಿಖೆಗೆ 10 CBI ಇಡಿ ಅಧಿಕಾರಿಗಳು ಬೇಕಾಗುತ್ತೆ ಅಂತಂದಿದ್ದಾರೆ. ಇನ್ನು ಡಿ.ಕೆ.ಶಿಗೆ ಎಚ್.ಡಿ.ಕೆ ಆಣೆ ಪ್ರಮಾಣದ ಸವಾಲು ಕೂಡ ಹಾಕಿದ್ರು. ಡಿ.ಕೆ.ಶಿ ಆಸ್ತಿ ಖರೀದಿ ಮಾಡಿಲ್ಲ ಅನ್ನೋದೇ ಆದ್ರೆ ಅಜ್ಜಯ್ಯನ ಮೇಲೆ ಆಣೆ ಪ್ರಮಾಣ ಮಾಡಲಿ ಅಂತ ಹೇಳಿ ಸವಾಲು ಹಾಕಿದ್ರು. ಮಂತ್ರಿಯಾಗಿ ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು, 3 ಜನ 70 ವರ್ಷದ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರ್ಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ. ಮಾಗಡಿ ತಾವರೆಕೆರೆನಲ್ಲಿ ಇವತ್ತು ಯಾವ DLF ನ ಹೆಸರಿನಲ್ಲಿ ಯಾವುದೋ ಎಂಥದಪ್ಪ ಒಂದು ಕಂಪನಿ ಬೇರೆ ಮಾಡ್ಕೊಂಡು ಏನೇನು ನಡೆಸ್ತಾ ಇದ್ದೀರಿ ಆಂಧ್ರ ಪ್ರದೇಶದವ್ರ ಜೊತೆ ಸೇರಿ. ಬಿಚ್ಚದಕ್ಕೆ ಹೋದ್ರೆ ಪುಟಗಟ್ಲೆ ಇದ್ದಾವೆ, ಪುಟಗಟ್ಲೆ. ಒಂದು CBI ಆಗಲ್ಲ, ಒಂದು ಇಡಿನಿಂದ ಆಗಲ್ಲ ತನಿಖೆ ಮಾಡಲಿಕ್ಕೆ. ಒಂದು 10 CBI ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವ್ರ ಹೆಸರನ್ನ ಯಾವಾಗಲೂ ನಮ್ಮ ನೊಣಕೆರೆಯ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು, ಕೊನೆಯ ಹಂತಕ್ಕೆ ಬಂದಿದ್ದೀಯಾ, ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ರೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ನಾವು ದೇವ್ರನ್ನ ನಂಬಿ ಬಂದಿರತಕ್ಕಂಥವ್ರು.
ಗುರುಗಳನ್ನ ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನೋಡಿ, ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೂಡ ಹಗರಣವನ್ನ ಖಂಡಿಸಿ ಪಾದಯಾತ್ರೆ ಮಾಡ್ತಾ ಇದೆ. ಈ ಪಾದಯಾತ್ರೆಯಲ್ಲಿ ಈ ಮೂಡ ಟಾಪಿಕ್ಗಿಂತ ಹೆಚ್ಚಾಗಿ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆನೇ ಟಾಕ್ ವಾರ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ಒಂದ್ ಕಡೆ ಕುಮಾರಸ್ವಾಮಿ ಮಾಡಿರುವಂತಹ ಆಸ್ತಿ ಬೆದರಿಕೆ ಆರೋಪಕ್ಕೆ DCM DK ಶಿವಕುಮಾರ್ ಏಕವಚನದಲ್ಲೇ ಟಕ್ಕರ್ ಕೊಟ್ಟರು. ನಾನಿನ್ನೂ ನಿನ್ನ ಡಿನೋಟಿಫಿಕೇಶನ್ ವಿಚಾರಕ್ಕೆ ಕೈ ಹಾಕಿಲ್ಲ ಹೀಗಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ರು DK ಶಿವಕುಮಾರ್ ಅವರು. ನನ್ನ ತಮ್ಮ, ನನ್ನ ತಂಗಿ, ನನ್ನ ಮೇಲೆ ನೀನು ಕೇಸ್ ಹಾಕದೆ ಅಲ್ಲ, ನಿನ್ನ ವಿರುದ್ಧ ನಾನು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀನಿ, ನೀನೊಬ್ಬ ಬ್ಲ್ಯಾಕ್ ಮೇಲರ್ ಅಂತ ಜರ್ದಿದ್ರು. ರೈತನ ಮಗ ಅಂಥೇಳಿ ಪ್ಯಾಂಟ್ ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ, ಆದರೆ ಒಬ್ಬೇ ಒಬ್ಬ ಬಡವನಿಗೆ ಜಮೀನು ಕೊಡೋದಕ್ಕೆ ನಿಮ್ಮ ಕೈಲಿಂದ ಆಗಲಿಲ್ಲ. ನಾನು ಸ್ಟ್ರೈಟ್ ಫೈಟರ್ ಅಂಥೇಳಿ DCM DK ಶಿವಕುಮಾರ್ ಅವರು ತೀವ್ರವಾಗಿ ಗುಡುಗಿದ್ದಾರೆ. ನೀನು ನಿನ್ನ ಕುಟುಂಬದವರು ಏನ್ ಮಾತಾಡ್ದೆ? ಮಿಲಿಟರಿ ಅವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀನು ಬಂದು ನನ್ನನ್ನ ಜೈಲಲ್ಲಿ ನೋಡ್ದಲ್ಲಪ್ಪ. ನನ್ನ ಆತ್ಮಧೈರ್ಯ ಹೆಂಗಿತ್ತು? ನಾನು ಜೈಲಿಗೆ ಹೋದಂತ ಕೇಸಲ್ಲಿ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಗೊತ್ತಿದ್ಯಾ ನಿನಗೆ? ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಹೆಂಡತಿ ಮೇಲೆ ಕೇಸ್ ಹಾಕದಲ್ಲ? ನಿನ್ನ ಸಹೋದರ ಬಾಲಕೃಷ್ಣೇಗೌಡ ನಿನ್ ಕೈಲಿ ಸೈನ್ ಹಾಕ್ಸಿ ಕೇಸ್ ಹಾಕ್ಸಿದ್ನಲ್ಲ, ಅವೆಲ್ಲ ವಜಾ ಆಗಿದೆ. ಗೊತ್ತಿದ್ಯಾ ನಿನ್ಗೆ? ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸ್ ಇನ್ನ ಚರ್ಚೆ ಮಾಡಿಲ್ಲ. ನಿನ್ನ ಸಹೋದರರ, ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಎಷ್ಟು ಜನ ಬಗರ್ಕುಂ ಸಾಗೋಳಿಗೆ ನೀವು ರೈತನ ಮಕ್ಕಳು ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ. ರೈತನ ಮಗ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲನೂ ಓರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯನ್ನು ಎದುರಿಸಕ್ ಹೋದ ನೀನು. ಆ GT ದೇವೇಗೌಡ ಕೆಲವು ಸ್ಟೇಟ್ಮೆಂಟ್, ಮಗನ ಕೆಲವು ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್. ಯಾಕೆ ಬರಲ್ಲ ಅಂತ ಹೇಳಿದಲ್ಲ? ಯಾಕೆ ನಡೀತಾ ಇದೆಯೇ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡ್ಲಿಕ್ಕೆ ಇವತ್ತು ನಡೀತಾ ಇದ್ದೀರಿ. ಉಳುವರಿಗೆ ಭೂಮಿ ಕೊಡಬೇಕು, ಬಕರಕ್ಕೂ ಸಾಗುವಳಿ ಹಾಕೊಂಡು ಅರ್ಜಿ ಹಾಕೊಂಡವರಿಗೆ ಜಮೀನು ಕೊಡಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾನೂನಲ್ಲಿ ಜಮೀನು ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು, ಸರ್ಕಾರದ ಹಕ್ಕನ್ನ ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರಣ್ಣ ಒಂದು ಮೀಟಿಂಗ್ ಮಾಡಿ ಒಬ್ಬನಿಗೆ ಬಡವನಿಗೆ ಜಮೀನಿನ ಕೈ ಕೊಡಕ್ ಆಗ್ಲಿಲ್ಲ. ಯಾವ ತರದ ಹಕ್ಕು ನಿನ್ಗಿದೆ? ಇನ್ನು ಇವರಿಬ್ಬರ ಟಾಕ್ ಫೈಟ್ ಇಲ್ಲಿಗೆ ಮುಗಿಲಿಲ್ಲ. HD ಕುಮಾರಸ್ವಾಮಿ ಜೊತೆಗೆ DK ಶಿವಕುಮಾರ್ ಅವರ ನಡುವಿನ ಈ ಆಸ್ತಿ ಕದನ ಇದೆಯಲ್ಲ, ಅದು ಮತ್ತೆ ಮುಂದುವರಿಯಿತು. ನೋಡಿ, ರಾಜ್ಯದ 6.5 ಕೋಟಿ ಜನ ಅವರೇ ನನ್ನ ಆಸ್ತಿ ಅಂತೇಳಿ HD ಕುಮಾರಸ್ವಾಮಿ ಅವರು ಹೇಳಿದರು. ಇವತ್ತು ಬೆಳಗ್ಗೆ ಬಿಡದಿಯಿಂದ ಪ್ರಾರಂಭವಾಗಿದ್ದಂತಹ BJP JDSನ 2ನೇ ದಿನದ ಪಾದಯಾತ್ರೆ ರಾಮನಗರ ತಲುಪಿತು. ಇವತ್ತು ರಾತ್ರಿ ರಾಮನಗರದ ಕೆಂಗಲ್ನಲ್ಲಿ BJP JDS ಕಾರ್ಯಕರ್ತರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇನ್ನು ರಾಮನಗರದಲ್ಲಿ ಮಾತನಾಡಿದಂತಹ HDK ಅವರು ಏನಂದ್ರು ಅಂದರೆ, ಫಿಯಟ್ ಕಾರನ್ನು ಮಾರಾಟ ಮಾಡಿ ನನ್ನ ತಂದೆ ಸೈಟನ್ನು ಖರೀದಿ ಮಾಡಿದ್ರು. ಇವತ್ತು HDD ಹೆಸರಲ್ಲಿ ಯಾವುದೇ ಆಸ್ತಿಯೂ ಕೂಡ ಇಲ್ಲ, ಸ್ವಂತ ಮನೆಯೂ ಕೂಡ ಇಲ್ಲ. ಹಿಂಗಿರ್ಬೇಕಾದ್ರೆ ಅವರ ಆಸ್ತಿ ಬಗ್ಗೆ ಮಾತಾಡ್ತಿರಲ್ಲ ಹೀಗಂಥೇಳಿ DK ಶಿವಕುಮಾರ್ ವಿರುದ್ಧ ಕಿಡಿಕಾರದು. ಅಲ್ಲದೆ DK ಶಿವಕುಮಾರ್ ಕುಟುಂಬ ಚಿನ್ನ ಅಳಿಯುತ್ತಿದ್ದರಂತೆ, ಇಲ್ಲೂ ಎಷ್ಟೋ ಜನ ಕನಕಪುರದವರಿದ್ದಾರೆ, ಅವ್ರು ಯಾಕೆ ಚಿನ್ನ ಅಳಿತಾ ಇಲ್ಲ ಅಂತೇಳಿ ವ್ಯಂಗ್ಯ ಮಾಡಿದ್ರು. ಜೊತೆಗೆ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂಥೇಳಿ ಅಧಿಕಾರಕ್ಕೆ ಬಂದವರಿಗರು ಮಾತೆತ್ತಿದ್ದರೆ ಸಾಕು 136 ಸೀಟ್ ಗೆದ್ದು ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅದು 36 ಅಥವಾ 16 ಬಂದು ನಿಲ್ಲೋದು ದೂರ ಇಲ್ಲ ಅಂತ ಹೇಳಿದ್ರು. ಇನ್ನು ಇದೇ ಟೈಮ್ನಲ್ಲಿ ಮಾತನಾಡಿದ BSY, CM ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮೂಡಾದಲ್ಲಿ ಅಕ್ರಮವಾಗಿ 14 ಸೈಟು ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಹೇಳಿದ್ದಾರೆ, ನನ್ನ ಆಸ್ತಿ ಬಗ್ಗೆ ಕೇಳಿದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನನ್ನ ಆಸ್ತಿ ಈ ನಾಡಿನ 6.5 ಕೋಟಿ ಜನತೆ ನನ್ನ ಆಸ್ತಿ. ಪಾಪ ಹೇಳಿದ್ದಾರೆ, ನಮ್ಮ ತಂದೆಯವರ ಆಸ್ತಿ ಕೇಳಿದ್ದಾರೆ ನನ್ನ ಮಕ್ಕಳು. ಆ ಒಂದು ಸೈಟನ್ನ ಹಠ ಮಾಡಿ ತಗೊಳ್ಳೇಬೇಕು ಅಂತ ಹೇಳಿ ಒತ್ತಡ ಹಾಕಿದಾಗ ಆ ಫಿಯಟ್ ಕಾರನ್ನ ಮಾರಾಟ ಮಾಡಿ ದೇವೇಗೌಡರು ಅವತ್ತು ಆ ಸೈಟನ್ನ ಖರೀದಿ ಮಾಡಿದ್ರು. ಆ ಸೈಟನ್ನು ಸಹ ನಾವು 4 ಜನ ಮಕ್ಕಳೇನಿದ್ದೇವೆ, 4 ಜನಕ್ಕೆ 4 ಭಾಗ ಮಾಡಿ ಆ ಸೈಟನ್ನು ಕೊಟ್ಟರು. ಇವತ್ತು ದೇವೇಗೌಡರ ಹೆಸರಿನಲ್ಲಿ ಯಾವ ಆಸ್ತಿ ಇಲ್ಲ. ಸ್ವಂತ ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಬಿಜೆಪಿ JDS ಒಟ್ಟಾಗಿ ಸೇರಿ ಬೆಂಗಳೂರಿನಿಂದ ಮೈಸೂರುವರೆಗೆ ಏನು ಪಾದಯಾತ್ರೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ,
ನಮ್ಮ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ದೊಡ್ಡ ಹಗರಣದಲ್ಲಿ ಸಿಕ್ಕೊಂಡಿರ್ಬೇಕಾದ್ರೆ ಅವರ ಪರವಾಗಿ ಮಾತನಾಡುವಂತ ನೈತಿಕ ಹಕ್ಕು ನಿಮಗಿದೆಯಾ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಒಂದ್ ಕಡೆ ದೋಸ್ತಿಗಳು ಈ ರೀತಿಯಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಜನಾಂದೋಲನದ ಸಭೆಯನ್ನ ಮಾಡ್ತಾ ಇದೆ. ಈ ಜನಾಂದೋಲನದ ಸಭೆಯನ್ನ ಮಾಡ್ತಾ JDS ಬಿಜೆಪಿಗೆ ಟಕ್ಕರ್ ಕೊಡ್ತಾ ಇದೆ. ಪಾದಯಾತ್ರೆ ಸಾಗೋ ದಾರಿ ಉದ್ದಕ್ಕೂ ಕೂಡ ಕಾಂಗ್ರೆಸ್ ಸಭೆಯನ್ನ ಮಾಡಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇವತ್ತು ಚನ್ನಪಟ್ಟಣದಲ್ಲಿ ಜನಾಂದೋಲನ ಸಭೆಯನ್ನ ಮಾಡ್ತು ಕಾಂಗ್ರೆಸ್. ಈ ಟೈಮ್ನಲ್ಲಿ ಕಾಂಗ್ರೆಸ್ನ ನಾಯಕರು ಬಿಜೆಪಿ JDS ವಿರುದ್ಧ ಕಿಡಿಕಾರುವುದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ ಮಾತನಾಡಿದ್ದು ಸಚಿವ ಜಮೀರ್ ಅಹಮದ್ ಖಾನ್ ಸಿಕ್ಕಾಪಟ್ಟೆ ಎಲ್ಲರ ಗಮನ ಸೆಳೀತು. ಪ್ರಮುಖವಾಗಿ ಕುಮಾರಸ್ವಾಮಿ ಪ್ಯಾಂಟ್ನಲ್ಲಿ ಖಾಕಿ ಚಡ್ಡಿ ಇದೆ, ಬಿಜೆಪಿಗಿಂತ ಬಿಗಿಯಾದ ಖಾಕಿ ಚಡ್ಡಿ ಅಂತ HDK ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು HDK ಕುಟುಂಬದ ಆಸ್ತಿ ತೆಗೆದ್ರೆ 3 ಬಜೆಟ್ ಮಾಡಬಹುದು, ಅಷ್ಟು ಆಸ್ತಿ ಇದೆ. ನಿಮ್ಮ ಅಣ್ಣ, ಅಕ್ಕ, ಬಾವ ಎಲ್ಲರ ಆಸ್ತಿ ತೆಗಿರಿ ಅಂತ ಹೇಳಿ ಸವಾಲು ಹಾಕಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಾದಯಾತ್ರೆ ಬೇಡ ಅಂತಂದವರು ಫೋಟೋದಲ್ಲಿ ಮುಂದೆ ಇದ್ದಾರೆ, ಪಾದಯಾತ್ರೆ ಮಾಡಲೇಬೇಕು ಅಂತಂದವರು ಹಿಂದೆ ನಿಂತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಹಾಗೆಯೇ ಮೂಡಾ ಹಗರಣದಲ್ಲಿ ಸಿಎಂ ಭಾಗಿಯಾಗಿದ್ರೆ ಸಾಕ್ಷಿ ಕೊಡಿ ಅಂತೇಳಿ JDS ಬಿಜೆಪಿ ನಾಯಕರುಗಳಿಗೆ ಶಾಸಕ ಶಿವಲಿಂಗೇಗೌಡರು ಸವಾಲು ಹಾಕಿದ್ರು. ಇವತ್ತು ನಾನು PK ಶಿವಕುಮಾರ್ ಸಾಹೇಬ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ಅವ್ರ ಆಸ್ತಿ ಸರ್ ತಾವ್ ಹೇಳಿಲ್ಲ, ಅವ್ರ ಕುಟುಂಬದ ಆಸ್ತಿ, ಕುಮಾರಸ್ವಾಮಿ ಅವ್ರ ಕುಟುಂಬ, ಬಾಲಕೃಷ್ಣಗೌಡ ಇರ್ಲಿ, ಮಂಜುನಾಥ್ ಇರ್ಲಿ, ನಮ್ ಡಾಕ್ಟರ್ ಇರ್ಲಿ, ಅನ್ಸೋಕ ಇರ್ಲಿ, ಶೈಲಕ ಇರ್ಲಿ, ಅವ್ರ ಆಸ್ತಿ ಎಲ್ಲ ತೆಗೆದ್ರೆ ನಮ್ ಕರ್ನಾಟಕದು 3 ಬಜೆಟ್ ಮಾಡಬಹುದು. ನಾವು ತೆಗೀರಿ, ಲೆಕ್ಕ ತೆಗೀರಿ, ನೀವು ತಾಕತ್ತಿದೆ ಲೆಕ್ಕ ಕೊಡಿ, ನೀವು 3 ಬಜೆಟ್ ಮಾಡಬಹುದು ಸರ್. ಯಾರಿಗೂ ಗೊತ್ತಿಲ್ಲ, ನನ್ಗೆ ಗೊತ್ತಿದೆ ಅದು. 3 ಬಜೆಟ್ ಕರ್ನಾಟಕ 3 ಬಜೆಟ್ ಮಾಡಬಹುದು. ಕುಮಾರಸ್ವಾಮಿ ಅವರಿಗೆ ಏನ್ ಹೋಗುವಾಗ ಏನು ಒತ್ಕೊಂಡು ಹೋಗ್ತೀರಾ? ನಾನು ಈಗ ದಾರಿಯಲ್ಲಿ ಬರುವಾಗ ಕೆಲವು ಪೋಸ್ಟರ್ಗಳನ್ನ ನೋಡಿದೆ. ಆ ಪೋಸ್ಟರ್ಗಳಲ್ಲಿ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹಿಂದಕ್ಕೆ ಹೋಗಿದೆ, ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಮುಂದೆ ಬಂದಿದೆ. ಯಾರು ಈ ಪಾದಯಾತ್ರೆಯನ್ನ ಮಾಡಬಾರದು ಅಂತ ಹೇಳಿದವರು ಇವತ್ತು ಮುಂದೆ ಫೋಟೋದಲ್ಲಿ ಮುಂದೆ ನಿಂತುಬಿಟ್ಟಿದ್ದಾರೆ. ಅಬ್ರಾಮ್ ರವರೇ, ನಿಮಗೆ ತಾಕತ್ತಿದ್ರೆ ಯಾವ ವೇದಿಕೆಗೆ ನೀವು ಬರ್ತೀರಿ, ನಿಮಗೆ ತಾಕತ್ತಿದ್ರೆ ಬನ್ನಿ. ಒಂದೇ ಒಂದು ಆಪಾದನೆಯನ್ನ ಸಿದ್ದರಾಮಯ್ಯನವರ ಮೇಲೆ ಪ್ರೂವ್ ಮಾಡಿದ್ರೆ ನೀವು ಹೇಳಿದ್ದಕ್ಕೆ ನಾನು ಶರಣಾಗ್ತೇನೆ. ನನಗೆ ಗೊತ್ತಿದೆ, ಆ ಕಂಪ್ಲೀಟ್ ಆ ಮೂಡ ಹಗರಣವನ್ನ ಸಂಪೂರ್ಣವಾಗಿ ಓದಿದ್ದೇನೆ, ಓದಿ ಎಲ್ಲ ಕಾನೂನಿನ ಅಂಶಗಳನ್ನು ತಿಳ್ಕೊಂಡಿದ್ದೇನೆ, ಸತ್ಯಾಸತ್ಯತೆಯನ್ನು ತಿಳ್ಕೊಂಡಿದ್ದೇನೆ. ನಾನು ಬಹಿರಂಗ ಸವಾಲನ್ನ ಈ ವೇದಿಕೆ ಮುಖಾಂತರ ನಾನು ಕೊಡ್ತಾ ಇದ್ದೇನೆ. ನೋಡಿ, ಒಂದ್ ಕಡೆ ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಟ್ರಾನ್ಸ್ಫರ್ ದಂಧೆ ವಿರುದ್ಧ ದೋಸ್ತಿಗಳು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಂತೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿ ಫೀಲ್ಡ್ಗಿಳಿದಿದೆ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಚಿವರ ಜೊತೆಗೆ ಮಹತ್ವದ ಸಭೆಯನ್ನ ಮಾಡಿದರು. ಬಿಜೆಪಿ JDS ಪಾದಯಾತ್ರೆಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಅಸಮರ್ಥ ಸಚಿವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಗಂಭೀರವಾದಂತಹ ಚರ್ಚೆ ಆಗಿದೆ ಈ ಮೀಟಿಂಗಲ್ಲಿ. ಜೊತೆಗೆ ಮೂಡಾ ಹಗರಣ ಸಂಬಂಧ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟರೆ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ಆಗಿದೆ. ಜೊತೆಗೆ ಸಭೆಗೆ ರಿಪೋರ್ಟ್ ಕಾರ್ಡ್ ಜೊತೆಗೆ ಸಭೆಗೆ ಬಂದಿದ್ದಂತಹ ಸಚಿವರು ತಮ್ಮ ಇಲಾಖೆಯ 1 ವರ್ಷದ ಸಾಧನೆಗಳಿಗೇನೇನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸಭೆ ಆರಂಭಕ್ಕೂ ಮುನ್ನ, ಅಂದರೆ ಸಭೆ ಸ್ಟಾರ್ಟ್ ಆಗೋದಕ್ಕೂ ಮೊದಲು ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದರು. ರಾಷ್ಟ್ರೀಯ ನಾಯಕರು ಬಂದಿರೋದು ಸಭೆಗೆ ಅಷ್ಟೇ, ಯಾವುದೇ ಶಫಲ್ ಇಲ್ಲ, ನೋ ರಿಶಫಲ್, ಯಾವುದೇ ಶಫಲ್ ಇಲ್ಲ ಅಂತ ಹೇಳಿ ತಿಳಿಸಿದರು. ಸಭೆ ಬಳಿಕ ಮಾತನಾಡಿದ KC ವೇಣುಗೋಪಾಲ್, ಜನರಿಂದ ಆಯ್ಕೆಯಾದ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅಷ್ಟೇ ಅಂತ ಹೇಳಿ ಆರೋಪ ಮಾಡಿದ್ರು. Attacking Chief Minister, who is built this career with common people of the state. We know their intention. They want to finish a person who is standing for the poor people of Karnataka. We know that intention. If anything there legally, the law will take its own course. We are not scared. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.